ಸ್ನೇಹಿತರೆ ನಮಸ್ತೆ. ಮಲೆನಾಡು ಭಾಗದಲ್ಲಿ ಮಾನವ ಮತ್ತೆ ವನ್ಯಜೀವಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಆನೆ ದಾಳಿಗೆ ಮೃತಪಡುತ್ತಿರುವಂತಹ ಸಂಖ್ಯೆ ಅದರಲ್ಲೂ ಚಿಕ್ಕಮಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಾಳೆಹೊನ್ನೂರು ಭಾಗದ ಪುರ ಅನ್ನುವಂತಹ ಒಂದು ಗ್ರಾಮದಲ್ಲಿ ಭಾನುವಾರ ಬೆಳಗ್ಗೆ ಕೂಲಿ ಕಾರ್ಮಿಕ ಮಹಿಳೆ ಬೋರಮ್ಮ ಅನ್ನೋರು, ಒಂದು 35-40 ವರ್ಷ ಪ್ರಾಯದವರು, ಅವರು ಬಳ್ಳಾರಿ ಮೂಲದವರು. ಅವರು ಆನೆ ದಾಳಿಗೆ ಮೃತಪಟ್ಟಿದ್ದಾರೆ. ಕೇವಲ 7 ದಿನಗಳ ಅಂತರದಲ್ಲಿ ಇದು 2ನೇ ಸಾವಾಗಿತ್ತು. ಈಗಾಗಲೇ ಆನೆ ಕಾರ್ಯಾಚರಣೆ ಕೂಡ ಅಲ್ಲಿ ನಡೀತಾ ಇತ್ತು. ಇದರ ಮಧ್ಯೆ ಮಹಿಳೆಯ ಸಾವು ಜನರ ಆಕ್ರೋಶಕ್ಕೆ ಕಾರಣ ಆಯಿತು. ಮಹಿಳೆಯ ಶವವನ್ನ ರಸ್ತೆ ಮೇಲೆ ಇಟ್ಟು ಕಡಬಗೆರೆ ಅನ್ನುವಂತಹ ಪ್ರದೇಶದಲ್ಲಿ ಜನರು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಶಾಸಕರಾದಂತಹ DN ಜೀವರಾಜ್ ಅವರು ಕೂಡ ಬರ್ತಾರೆ. ಪ್ರತಿಭಟನೆ ಬಹಳ ತೀವ್ರ ಸ್ವರೂಪದಲ್ಲಿ ಆಗುತ್ತೆ. ಕೆಲ ಕಾಲ ಹೆದ್ದಾರಿಯನ್ನ ಬಂದ್ ಮಾಡಲಾಗ್ತದೆ. ಈಗ ಆ ಮಹಿಳೆಯ ಕುಟುಂಬಕ್ಕೆ ಒಂದು 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿ ಜನರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇನ್ನು ಈ ವಿಡಿಯೋ ಮಾಡುವ ಹೊತ್ತಿಗೆ ಪ್ರತಿಭಟನೆ ತಣ್ಣಗಾಗಿರೋದಿಲ್ಲ. ಸ್ಥಳಕ್ಕೆ MP ಬರಬೇಕು, ಕೋಟ ಶ್ರೀನಿವಾಸ್ ಪೂಜಾರಿ, MLA ಬರಬೇಕು, MLC ಬರಬೇಕು, ಮತ್ತೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಜಾರ್ಜ್ ಅವರು ಬರಬೇಕು. ಹಾಗೆಲ್ಲ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಾರೆ. ಕೇವಲ ಒಂದು ವಾರದ ಹಿಂದೆ ಇದೇ ನಾಗೇಶ್ ಗೌಡ ಅನ್ನುವವರ ತೋಟದಲ್ಲಿ ಹಾವೇರಿ ಮೂಲದ ಯಲ್ಲಪ್ಪ ಅನ್ನುವರು ಮೃತಪಡ್ತಾರೆ. ಅವತ್ತು ಪ್ರತಿಭಟನೆ ಕೂಡ ತೀವ್ರ ಸ್ವರೂಪದಲ್ಲಿ ನಡೆಯುತ್ತೆ. ಇದೇ DN ಜೀವರಾಜ್ ಅವರು DCF ಶಿವಶಂಕರ್ ಅವರ ಎದುರುಗಡೆ ಆನೆಯನ್ನು ಕೊಲ್ಲೋದಕ್ಕೆ ನಮಗೆ ಪರ್ಮಿಷನ್ ಕೊಡಿ, ನಾವೇ ಮುಗಿಸ್ತೀವಿ, ನಿಮ್ಮ ಹತ್ರ ಆಗೋದಿಲ್ಲ ಅಂತ ಹೇಳ್ಬಿಟ್ಟಲ್ಲ ದೊಡ್ಡ ಗಲಾಟೆ ಮಾಡ್ತಾರೆ. ಇದಾದ ನಂತರ ಅರಣ್ಯ ಇಲಾಖೆಯವರು 3 ಆನೆಗಳನ್ನ ಗುರುತು ಮಾಡಿ ಅದರಲ್ಲಿ 1 ಆನೆಯನ್ನ ಕ್ಯಾಪ್ಚರ್ ಮಾಡಬೇಕು, 2 ಆನೆಗಳಿಗೆ ರೇಡಿಯೋ ಕಾಲರ್ ಮಾಡಬೇಕು ಅಂತ ಹೇಳಿ ಆನೆ ಕಾರ್ಯಾಚರಣೆಯನ್ನು ಆರಂಭಿಸುತ್ತೆ. ದುವಾರೆ ಮತ್ತೆ ಸಕ್ರೆಬೈಲು ಮೂಲದ ಆನೆಗಳು ಈ ಭಾಗದಲ್ಲಿ ಈ ಪುರ ಅನ್ನುವಂಥ ಅದರಿಂದ ಇರುವಂಥ ಎಕ್ಸ್ಟೆಂಡ್ ಇರುವಂತಹ ಫಾರೆಸ್ಟ್ ಏರಿಯಾಗಳು, ಹಳ್ಳಿ ಬಹಳ ದೊಡ್ಡ ದೊಡ್ಡ ಕಣಿವೆಗಳು, ಗುಡ್ಡ ಪ್ರದೇಶಗಳು, ಚೆನ್ನಾಗಿ ಇರುವಂತಹ ಒಂದು ಬೆಟ್ಟ ಪ್ರದೇಶ, ಅಲ್ಲಿ ಆನೆಯ ಕಾರ್ಯಾಚರಣೆ ಆರಂಭ ಆಗಿತ್ತು. 4 ದಿನದಿಂದ ಸತತವಾಗಿ ಸುಮಾರು ಒಂದು 50 ಸಿಬ್ಬಂದಿಗೂ ಮೇಲೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆಯನ್ನ ರಮೇಶ್ ಅಂತೇಳಿ ವೈದ್ಯರು ಅವರ ಒಂದು ನೇತೃತ್ವದಲ್ಲಿ ನಡೆಸ್ತಾ ಇದ್ರು. ಈ ಸಮಯದಲ್ಲಿ ಕಾರ್ಯಾಚರಣೆ ಆರಂಭವಾಗಿ 2ನೇ ದಿನದಲ್ಲಿ ಕುಮ್ಕಿ ಆನೆಗಳನ್ನ ಲೀಡ್ ಮಾಡ್ತಿರುವಂತಹ ಒಂದು ಜೂನಿಯರ್ ಅರ್ಜುನ ಅಂತ ಆನೆ ಈ ಒಂದು ಕಾಡಾನೆಯ ಆರ್ಭಟಕ್ಕೆ ಹೆದರಿ ದಿಕ್ಕಾಪಾಲ ಆಗಿರುತ್ತೆ. ಅದನ್ನು ಹುಡ್ಕೊಂಡ್ ಬಂದು ಆಮೇಲೆ ಆ ಒಂದು ಸಮಯದಲ್ಲಿ ಕೆಲವು ಸಿಬ್ಬಂದಿಗಳೇ ಪ್ರಾಣ ಕಳ್ಕೊಡ್ಬೇಕಾಗ್ತಾರೆ. ಅಷ್ಟು ಕಷ್ಟಪಟ್ಟು ಅರಣ್ಯ ಇಲಾಖೆಯವರು ಆನೆಯನ್ನ ಹಿಡಿದಿದ್ದಾರೆ. ಈಗ ಆನೆ ಸುಮಾರು 30-35 ವರ್ಷದ ಪ್ರಾಯದ ಆನೆ ಸೆರೆ ಸಿಕ್ಕಿದೆ. ಅದನ್ನ ಸಕ್ರೆಬೈಲಿಗೆ ತಗೊಂಡು ಹೋಗ್ತಾರೆ. ಆಮೇಲೆ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ನೋಡಿ ಏನಾಗಿದೆ ಎಲ್ಲ ನೋಡಿ, ಅದು ಈಗ ತುಂಬಾ ಅಗ್ರೆಸಿವ್ ಆಗಿರುತ್ತೆ. ಹಾಗಾಗಿ ನೀವೆಲ್ಲ ಆ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಅಥವಾ ವಿಡಿಯೋನ ಪ್ಲೇ ಮಾಡ್ತೀನಿ. ಆ ವಿಡಿಯೋ ಅದು ಬಾಲ ಎತ್ಕೊಂಡ್ಬಿಟ್ಟು ಎಷ್ಟು ಅಗ್ರೆಸಿವ್ ಆಗಿ ಓಡಾಡ್ತಾ ಇತ್ತು. ಹಾಗಾಗಿ ಆ ಆನೆಯನ್ನ ಸ್ವಲ್ಪ ಕೇರಲ್ಲಿಟ್ಟು ಆ ನಂತರ ಅದನ್ನ ಕಾಡಿ ಬಿಡಬೇಕು ಅಥವಾ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನು ಕೊಪ್ಪ ಶೃಂಗೇರಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇಟ್ಕೊಳ್ಳೋಣ. ಈ ಭಾಗದಲ್ಲಿ 1 ವರ್ಷದ ಅವಧಿಯಲ್ಲಿ ಸುಮಾರು 8+1 9 ಜನರು ಮೃತಪಟ್ಟಿದ್ದಾರೆ. ಜೊತೆಗೆ 5-6 ಆನೆಗಳನ್ನ ಇದೇ ಭಾಗದಲ್ಲಿ ಕ್ಯಾಪ್ಚರ್ ಮಾಡಲಾಗ್ತದೆ. ಹಾಗಾಗಿ ನಿರಂತರವಾಗಿ ಈ ಸಂಘರ್ಷ ಇದೆ. ಯಾವಾಗಾದ್ರೂ ಈ ತರ ಘಟನೆ ನಡೆದಾಗ ಮತ್ತೆ ಆನೆ ಕ್ಯಾಪ್ಚರ್ ಮಾಡೋದು, ಅವಳನ್ನ ಕ್ರಾಲಿ ಹಾಕೋದು ಅಥವಾ ಇನ್ನೆಲ್ಲೋ ಬಿಡೋದು, ಇದೇ ತರ ಪ್ರಕ್ರಿಯೆ ಮುಂದುವರಿತಾ ಬರ್ತಾ ಇದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅಂತ ಜನರು ಆಕ್ರೋಶ ಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಮಧ್ಯೆ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ, ಬರೋದು, ಪರಸ್ಪರ ರಾಜಕೀಯ ಕೆಸರಾಚಾಟ ಮಾಡೋದು, ಮತ್ತೆ ಹಾಗೆ ಹೋಗೋದು, ಇದೇ ತರದ ಪರಿಸ್ಥಿತಿ ಇದೆ. ಈಗ ನಾನು ಬೆಳಗ್ಗೆ ನೋಡ್ತಾ ಇದ್ದೆ, ಕೋಟ ಶ್ರೀನಿವಾಸ್ ಪೂಜಾರಿ ಅವರು MP ಅವರು ಅವ್ರು ಹೇಳ್ತಾ ಇದ್ರು, ಕೇಂದ್ರ ಅರಣ್ಯ ಸಚಿವ ಏನು ಭೂಪೇಂದ್ರ ಅವರು ಇದ್ದಾರೆ, ಅವರ ಮೂಲಕ ಏನೋ ಈ ವ್ಯವಸ್ಥೆಗೆ ಈ ಅವ್ಯವಸ್ಥೆಗೆ ಒಂದು ತಿಲಾಂಜಲಿ ಆಡೋದಕ್ಕೆ ಹೊರಟಿದಾರಂತೆ. ಅದಕ್ಕೇನೋ ಒಂದು ಶಾಶ್ವತ ಪರಿಹಾರ ಅಂತ ಅವರು ಆ ವಿಡಿಯೋದಲ್ಲಿ ಹೇಳ್ತಾ ಇದ್ರು. ಅವರಿಗೆ ಈ ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅವ್ರೇನೋ ಹೇಳ್ತಾ ಇದ್ರು ಆ ವಿಡಿಯೋದಲ್ಲಿ. ಇಲ್ಲಿ ಈಗ ಶೃಂಗೇರಿಯಲ್ಲಿ ರಾಜೇಗೌಡರು MLA ಇದ್ದಾರೆ. ಅವರು ಮತ್ತೆ ಅಗೇನ್ ಹೇಳ್ತಾರೆ, ನಾನು ಮಿನಿಸ್ಟರ್ ಹತ್ರ ಸಂಪರ್ಕದಲ್ಲಿದ್ದೀನಿ. ಇದೇ ಪರಿಸ್ಥಿತಿ ಪಕ್ಷದಲ್ಲಿ ಕುತ್ಕೊಂಡಿರುವಂತಹ ಜೀವರಾಜ್ ಅವರು ಅದಕ್ಕೆ ವ್ಯತಿರಿಕ್ತವಾಗಿ ಮಾತಾಡ್ತಾರೆ. ಹಾಗಾಗಿ ಈ ಆನೆಯ ಸಂಘರ್ಷಗಳು ಪರಿಪೂರ್ಣವಾಗಿ ಹೋಗುದಿಲ್ಲ. ಈಗ ಸೋಲಾರ್ ಫೆನ್ಸಿಂಗು ಅದೆಲ್ಲ ಈಗೆಲ್ಲ ಹಳೇದಾಯ್ತು. ರೈಲ್ವೆ ಬ್ಯಾರಿಕೇಡ್ ಮಾಡಿದ್ರೆ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಎಲ್ಲಿ ಮಾಡ್ತಿರೋ ಎಸ್ಟೇಟ್ಗಳು ಇಲ್ಲೆಲ್ಲ ಎಲ್ಲರಿಗೂ ಆ ಬ್ಯಾರಿಕೇಡ್ ಮಾಡಿ ಬೇಲಿ ಮಾಡ್ಕೊಂಡು ಕುತ್ಕೊಂಡು ಇರೋಕೆ ಬಹಳ ಅಸಾಧ್ಯ ಅನ್ಸುತ್ತೆ. ಮತ್ತೆ ಟಾಸ್ಕ್ ಫೋರ್ಸ್ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಸುಮಾರು ಒಂದು 2-3 ಡಜನ್ ಸ್ಟಾಫ್
ಸ್ಟಾಫ್ಗಳನ್ನ ಇಟ್ಕೊಂಡ್ಬಿಟ್ಟು ಅಂತ ಹೇಳಿ. ಈಗ ETF ಇಲ್ಲ, ಈಗ 2 ETF ಇದೆ, ಅಲ್ಲಿ ಕಳಿಸ್ರೆ ಇಲ್ಲಿಗಿಲ್ಲ, ಇಲ್ಲಿ ಕಳಿಸ್ರೆ ಅಲ್ಲಿ ಇಲ್ಲ. ಮತ್ತೆ ಈ ನಮ್ಮಲ್ಲಿ ಆಡಳಿತ ಸುಧಾರಣೆ ಭಾಗವಾಗಿ ಡೌನ್ ಸೈಜ್ ಮಾಡಬೇಕು, ಸ್ಟಾಫ್ಗಳನ್ನ ಹೆಚ್ಚಿಗೆ ತಗೊಬಾರ್ದು, ಆ ಥರದ್ದೆಲ್ಲ ನಮ್ಮಲ್ಲಿ ಸುಧಾರಣೆಯ ಭಾಗವಾಗಿ ಕೆಲವು ವರದಿಗಳು ನೋಡಿದ್ವಿ. ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಪೂರ್ಣವಾಗಿ ಆನೆಗಳನ್ನ ಮಾನಿಟರ್ ಮಾಡೋದಕ್ಕೆ ಇಡೋಕೆ ಆಗೋದಿಲ್ಲ. ಈ ಘಟನೆಗೆ ಸಂಬಂಧಿಸಿದಂಗೆ ಜೀವರಾಜ್ ಅವರು ಒಂದು ಮಾತು ಹೇಳ್ತಾರೆ. ಅರಣ್ಯ ಇಲಾಖೆಯವರು 4 ದಿನದಿಂದ ಏನು ಆನೆಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು, ಅವ್ರಿಗೆ ಆನೆ ಸಿಗ್ಲಿಲ್ಲ. ಆದ್ರೆ ಯಾವಾಗ ಈ ಮಹಿಳೆ ಬೋರಮ್ಮ ಮೃತಪಟ್ಟರು, ತಕ್ಷಣಕ್ಕೆ ಆನೆ ಹಿಡಿದ್ಬಿಟ್ರು ಅಂತ ಹೇಳ್ತಾರೆ. ಮೊದಲು ಆನೆಗಳನ್ನ ಇಲ್ಲಿದಾವೆ ಅಂತ ಹೇಳಿ ಗುರುತು ಮಾಡ್ತಾರೆ. ಅದಾದ್ರೆ ಆ ಪ್ರದೇಶವನ್ನ ನೋಡ್ತಾರೆ, ಅಲ್ಲಿ ಆನೆಗಳನ್ನ ಕಾರ್ಯಾಚರಣೆ ಮಾಡಬಹುದಾ ಇಲ್ಲ ಅಂತ ಹೇಳಿ. ಆಮೇಲೆ ಕುಮ್ಕಿ ಆನೆಗಳನ್ನ ತೆಗೆದುಕೊಂಡು ಹೋಗೋದು. ಹಾಗಾಗಿ ಆ ಟೀಮ್ ಮಾನಿಟರ್ ಮಾಡಬೇಕು. ಒಂದೇ ಸರಿಗೆ ಅವುಗಳನ್ನ ಆನೆಯನ್ನ ಅರಿವಳಿಕೆ ಕೊಟ್ಟು ಅಲ್ಲಿ ಎಲ್ಲೋ ಮತ್ತೆ ಆನೆಗಳನ್ನ ಎಳ್ಕೊಂಬರೋಕೋ ಅಥವಾ ಹೇರ್ಕೊಂಬರೋಕೋ ಆಗೋದಿಲ್ಲ. ಒಂದು ವೇಳೆ ಆನೆ ಕಾರ್ಯಾಚರಣೆಯಲ್ಲಿ ಸ್ಟಾಫ್ ಎಲ್ಲರೂ ಮೃತಪಟ್ಟರೆ, ಈಗ ವೆಂಕಟೇಶ್ ಅವ್ರ ಪ್ರಕರಣ ಆಯ್ತು, ಹಂಗೆ ಇದೇ ತರದ ಪ್ರಕರಣ ಈ ಕೂಡ ಆಗಿತ್ತು. ಅದೇನು ಸ್ವಲ್ಪದರಲ್ಲಿ ಮಿಸ್ ಆಗಿದ್ದಾರೆ ಅಂತ ಹೇಳ್ತಾರೆ, ನಮಗೆ ಪೂರ್ಣ ಮಾಹಿತಿ ಇಲ್ಲ. ಆದ್ರೆ ಆ ಘಟನೆ ಕೂಡ ನಡೆದಿತ್ತು. ಬೆದೆ ಬಂದಿರುವಂತಹ ಈ ಒಂದು ಕಾಡಾನೆಯ ಒಂದು ಗುಟುರಿಗೆ ಈ ಆನೆಗಳೆಲ್ಲ ಹೆದರ್ಕೊಂಡ್ಬಿಟ್ಟಿರ್ತವೆ. ಈ 4 ದಿನಗಳಲ್ಲೂ ಕೂಡ ಅರಣ್ಯ ಇಲಾಖೆಯವರು ಆನೆಯನ್ನ ಟ್ರ್ಯಾಕ್ ಮಾಡಿದ್ದಾರೆ, ಆನೆಯ ಸಮೀಪ ಹೋಗಿದ್ದಾರೆ, ಆನೆಯನ್ನ ಅಲ್ಲಿ ಅರಿವಳಿಕೆ ಕೊಡ್ಬೇಕಾ ಬಿಡ್ಬೇಕಲ್ಲ ನೋಡ್ತಿದ್ದಾರೆ. ಹಂಗೆ ಒಂದು ಲೆಂತಿ ಪ್ರೋಸೆಸ್. ಈ ಮಧ್ಯದಲ್ಲಿ ಜನರಿಗೆ ಯಾರು ಕೂಡ ಕಾರ್ಯಾಚರಣೆಯ ಸಮೀಪ ಬರಬಾರ್ದು ಅಂತ ಹೇಳ್ಬಿಟ್ಟು ತಿಳಿ ಹೇಳಲಾಗಿತ್ತು. ಆದ್ರೆ ನಾಗೇಶ್ ಗೌಡ ಅನ್ನುವರ ಒಂದು ತೋಟದಲ್ಲೇ ಮತ್ತೆ ಇವರು ಮೃತಪಟ್ಟಿರೋದು. ಎಲ್ಲಿ ಆನೆ ಹಿಂದೆ ಹೊಡೆದಿತ್ತೋ ಅದೇ ಜಾಗದಲ್ಲಿ ಮತ್ತೆ ಹೊಡೆದಿದೆ. ಆನೆ ಕಾರ್ಯಾಚರಣೆಯಲ್ಲಿ ಲೋಪ ಆಗಿದೆ ಅಂತ ನಾವು ಹೇಳಕ್ ಬರೋದಿಲ್ಲ. ಈಗ ನೋಡಿ, ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು ಕೂಡ ಅಲ್ಲಿ ಹೋಗಿದ್ರು ಅಂತ ಹೇಳ್ಬಿಟ್ಟು ಈಗ ಮತ್ತೆ ಜನರಿಗೆ ಹೇಳಕ್ ಬರೋದಿಲ್ಲ. ಈಗ ರೈತರು ಈಗ ಕಾಫಿ ಬೆಳೆಗೆ ಕೆಲ್ಸಕ್ಕೆ ಹೋಗ್ಬಾರ್ದ, ಈಗ ಒಳ್ಳೆ ಪೀಕ್ ಟೈಮ್ ಇರೋದ್ರಿಂದ ಕೆಲಸ ಮಾಡದೇ ಇರೋಕ್ಕಾಗತ್ತಾ? ಇವರು ವಾರಗಟ್ಲೆ ಆನೆಗಳನ್ನ ಹಿಡಿತಾ ಇದ್ರೆ ನಾವ್ ಹೆಂಗೆ ಕೆಲಸ ಮಾಡದೇ ಇರೋಕ್ಕಾಗುತ್ತಾ? ಹಂಗೆಲ್ಲ ಬರ್ತವೆ. ಆದ್ರೆ ನೋಡಿ, ಈಗ ಜೀವನೇ ಹೋಗ್ಬಿಡ್ತಲ್ಲ, ಈಗ ಯಾರು ತಂದ್ಕೊಡ್ತಾರೆ? ನಾನು ಕುದುರೆಗುಂಡಿ ಸಮೀಪದಲ್ಲಿ ಇತ್ತೀಚೆಗೆ ಹಿಡಿದಿರುವಂತ ಆನೆ ಒಂದು 6 ತಿಂಗಳು ಆಯ್ತು. ಅವಾಗ ಹೋಗಿದ್ದೆ. ಸಾವಿರಾರು ಜನ, ಅದ್ರಲ್ಲಿ ಜೊತೆಗೆ ಅಲ್ಲಿರೋ ಶಾಸಕ ರಾಜೇಗೌಡರ ಜೊತೆಗೆ ಜನರು ಬರ್ತಿದ್ದಾರೆ ಆನೆಗಳು ನೋಡಕ್ಕೆ. ಆನೆ ಕ್ಯಾಪ್ಚರ್ ಮಾಡಿ ಕಟ್ಟಿ ಹಾಕಿರುವಂತ ಪ್ರದೇಶಕ್ಕೆ ಹೆಚ್ಚು ಕಡಿಮೆ 1-1.5 ಸಾವಿರ ಜನ ಸೇರಿದ್ರು. ಅದಾದ್ಮೇಲೆ ನಾವು ನೋಡ್ಬೋದು, ಹಾಸನದಲ್ಲಿ ಒಂದು ಈ ತರದ ಕಾಟಿ ಕಾರ್ಯಾಚರಣೆಯಲ್ಲಿ ಜನಜಂಗುಳಿ, ಅದು ಟೌನ್ ಒಳಗಡೆನೆ. ಅದಾದ ನಂತರ ಮಿನಿಸ್ಟರ್ ಒಂದು ಆರ್ಡರ್ ಮಾಡಿದ್ರು, ಈಶ್ವರ್ ಖಂಡ್ರೆ ಅವರು, ಈ ತರ ನಿಷೇಧಾಜ್ಞೆ ಹೇರ್ಬಿಟ್ಟು ಅಲ್ಲಿ ಕಾರ್ಯಾಚರಣೆ ಮಾಡಬೇಕು, ಅಗತ್ಯ ಪೊಲೀಸ್ ಫೋರ್ಸ್ ಅಂತ ತಗೊಬೇಕು ಅಂತ ಹೇಳ್ಬಿಟ್ಟು. ಇಲ್ಲೂ ಕೂಡ ಅದನ್ನ ಮಾಡ್ಲಾಗುತ್ತೆ. ಆದ್ರೆ ಯಾವ ಕಾಡಿನ ಮೂಲೆಯಲ್ಲಿ ಎಲ್ಲಿ ಜನ ಬರ್ತಾರೆ, ಎಲ್ಲಿ ಓಡಾಡ್ತಾರೆ ಅಂತ ಇಲಾಖೆಯವರಿಗೆ ಗೊತ್ತಿರಲ್ಲ. ಅಷ್ಟು ಪೊಲೀಸ್ ಫೋರ್ಸ್ ನಾವು ಹಾಕೋಕ್ ಆಗೋದಿಲ್ಲ ಇಂಥ ಪ್ರದೇಶದಲ್ಲಿ. ಆದ್ರೆ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಸಿಕ್ಕಾಗ ನಮಗೆ ಈ ತರ ಆನೆ ಕಾರ್ಯಾಚರಣೆ ನಡೆಯುತ್ತೆ, ಇಲ್ಲೆಲ್ಲೂ ಹೋಗ್ಬಾರ್ದು. ಆಮೇಲೆ ಅದು ಮದವೇರಿದ ಆನೆ ಅಂತ ಹೇಳ್ಬಿಟ್ಟು ಆ ಮೀಡಿಯಾದಲ್ಲಿ ಬರ್ತಾ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ವಾಟ್ಸಪ್ ಅಲ್ಲಿ ಬರ್ತಿದೆ, ಎಲ್ಲ ಹೇಳ್ಬೇಕು. ಇಲ್ಲಿ ಅವರು ನಾಗೇಶ್ ಗೌಡ ಅನ್ನುವರು ಹೇಳ್ಬೇಕಿತ್ತು ಈ ತರ ಎಲ್ಲ ಅವರ ವರ್ಕರ್ಸಿಗೆ. ಪಾಪ ಅಮ್ಮ ಅದೆಲ್ಲೋ ಪಾಪ, ಅದಕ್ಕೆ 2 ಜನ ಅಪ್ರಾಪ್ತ ಮಕ್ಕಳಿದ್ದಾರೆ, ಆಮೇಲೆ ಗಂಡ ಇದ್ದಾನೆ. ನಿನ್ನೆ ಇದ್ದಿರೋದು ಇವತ್ತು ಇಲ್ಲ. ಈಗ ಆನೆಯ ಭಯ ಇಲ್ದೇನೆ ಇವರೆಲ್ಲ ಓಡಾಡ್ತಿದಾರ ಅಂತೇಳಿ ನಮಗೂ ಅನ್ಸಕ್ ಶುರು ಆಗ್ಬಿಡುತ್ತೆ. ಪ್ರೊಟೆಸ್ಟ್ ಗೆ ಸಂಬಂಧಪಟ್ಟಂಗೆ ಪ್ರೊಟೆಸ್ಟ್ ಎಷ್ಟು ದಿನ ಅಂತ ಮಾಡಕ್ಕಾಗುತ್ತೆ ನಾವು ಪ್ರೊಟೆಸ್ಟ್ಗಳನ್ನ? ಈಗ ನೋಡಿ, ಸಫಾರಿ ಬ್ಯಾನ್ ಅಂತ ಪ್ರೊಟೆಸ್ಟ್ ಹೆಂಗೆ ಅಂತ ಮಾಡಕ್ಕಾಗುತ್ತೆ? ದಿನವಿಡೀ ರಸ್ತೆ ಮೇಲೆ ಕುತ್ಕೊಂಡ್ಬಿಟ್ಟು ಅವ್ರು ಬರ್ಲಿ ಇವ್ರು ಬರ್ಲಿ ಅವ್ರು ಬಂದ್ಮೇಲಂತೂ ನಾವು ಎದ್ದು ಹೋಗ್ಲೇಬೇಕು. ಅವ್ರು ಏನೋ ಒಂದು ಹೇಳ್ತಾರೆ, ಇಲ್ಲ ಯಾರಿಗೋ ಒಂದು ಫೋನ್ ಮಾಡ್ತಾರೆ, ಅಲ್ಲಿಗೆ ಆ ಪ್ರೊಟೆಸ್ಟ್ ಮುಗಿಯುತ್ತೆ. ಹಾಗಾಗಿ ಈ ಪ್ರೊಟೆಸ್ಟ್ಗಳಿಂದ ಅಥವಾ ನಮ್ಮ ರಾಜಕಾರಣಿಗಳು ಪರ ವಿರೋಧ ಕೆಸರರ ಚಾಟದಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಈಗೇನಲ್ಲಿ ಅಗತ್ಯವಾಗಿ ರೈಲ್ವೆ ಬ್ಯಾರಿಕೇಡ್ ಬೇಕು ಅಂತ ಹೇಳ್ತಿದ್ದಾರೆ, ಅದೇನೋ 100 ಕಿಲೋಮೀಟರ್ ಆಗ್ಬೇಕಿತ್ತು, ಆಗ್ಲಿಲ್ಲ, ಪ್ರಗತಿ ಇಲ್ಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ತುಂಬಾ ಕಾಸ್ಟ್ ಬರುತ್ತೆ. ಈ ಸರಿ ಬಜೆಟ್ ನಲ್ಲಿ ಕೂಡ ಯಾವ ತರ ಇದಕ್ಕೆ ಈ ತರ ಫಂಡ್ಗಳನ್ನ ಇಡ್ತಾರೆ ನೋಡ್ಬೇಕು. ಯಾಕಂದ್ರೆ ಚಿಕ್ಕಮಗಳೂರಲ್ಲಿ 9 ಜನ ಮೃತಪಟ್ಟಿರೋದು 1 ವರ್ಷದ ಅವಧಿಯಲ್ಲಿ. ಹಂಗೆ 6 ಆನೆಗಳನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಈ ಸರ್ಕಾರದ ಪರಿಹಾರ ಧನ 20 ಲಕ್ಷ ಎಲ್ಲೂ ಸಾಲೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ 50 ಲಕ್ಷಕ್ಕೆ ಮಾಡಬೇಕು. ಆಮೇಲೆ 25 ಲಕ್ಷ ಕೆರೆಕಟ್ಟೆ ಭಾಗದಲ್ಲಿ ಒಂದು ಆನೆ ಹೊಡೆದಾಗ ಕೊಟ್ಟಿದ್ರು ಅಂತ ಹೇಳ್ತಾರೆ. ಆದ್ರೆ ಅದು ಈಗ ಗೌರ್ಮೆಂಟ್ ಅಲ್ಲಿ ಎಷ್ಟಾಗಿದೆ, ಮೊದಲು ಇನ್ನೂ ಕಡಿಮೆ ಇತ್ತು, ಅದನ್ನ 5 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಇನ್ನೂ ಜಾಸ್ತಿ ಮಾಡೋದಕ್ಕೆ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಆನೆ ಕಾರ್ಯಾಚರಣೆಗೂ ಅಷ್ಟೇ ಬೀಳುತ್ತೆ. ಈಗ ಆನೆಗಳನ್ನ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಲ್ವಾ, ಅದಕ್ಕೂ ಪ್ರತಿದಿನದ ಖರ್ಚು ಸುಮಾರು ಲಕ್ಷಾಂತರ ರೂಪಾಯಿ ಬರುತ್ತೆ. ಊಟ, ಅವರಿಗೆ ವಸತಿ ವ್ಯವಸ್ಥೆ ಎಲ್ಲದನ್ನು ಮಾಡ್ಬೇಕಲ್ಲ. ಹಾಗಾಗಿ ಒಟ್ಟು ಆನೆ ಕಾರ್ಯಾಚರಣೆಯೂ ಸಮಸ್ಯೆ. ಆನೆ ಮೃತಪಟ್ಟಾಗ ಕೊಡುವ ಕಂಪನ್ಸೇಷನ್ ಈ ಸರ್ಕಾರಗಳಿಗೆ ಹೊರೆ ಆಗ್ತಾ ಇದೆ. ಇನ್ನು ಆನೆ ಬಿಹೇವಿಯರ್ ಬಗ್ಗೆ ನಾನು ಹೇಳಿದ್ರೆ, ಇದು ಮದ ಬಂದಿರುವಂತ ಆನೆ. ಇದು ಎಷ್ಟೇ ಒಳ್ಳೆ ಆನೆ ಅಂತ ಅನ್ಕೊಂಡ್ರು ಕೂಡ ಈಗ ನೋಡಿ 4 ದಿನಗಳಿಂದ ಇನ್ನ ಆ
ಕಡೆ ಈ ಕಡೆ ಬೆರೆಸಾಡೋದು. ಆಮೇಲೆ ಆನೆಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಇವರು ನನ್ನ ಹಿಡಿಯೋಕೆ ಬರ್ತಿದ್ದಾರೆ, ಆಮೇಲೆ ಇದು ನನಗೆ ತೊಂದರೆ ಕೊಡ್ತಿದ್ದಾರೆ ಅಂತ, ಅದ್ರ ಸಿಟ್ಟು ಅದಕ್ಕಿರುತ್ತೆ. ಹಂಗಾಗಿ ಆ ಆನೆ ಕ್ಯಾಪ್ಚರ್ ಆಗುವಂಥ ಒಂದು ಪ್ರದೇಶ ಇದೆಯಲ್ಲ, ಅಲ್ಲೆಲ್ಲ ಯಾರು ಜನ ಓಡಾಡಬಾರ್ದು, ಏನು ಓಡಾಡಬೇಡಿ ಅಂತೇಳಿ ಏನೋ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಈಗ ಆ ಆನೆ ಹೊಡೆದಿರೋದು ಸಿಟ್ಟಿಗೆ ಹೊಡೆದಿರುತ್ತೆ. ಅದೇ ಆನೆ ಹಿಂದಿನ ಎಲ್ಲ ಘಟನೆಗಳಿಗೂ, ಆ ಭಾಗದಲ್ಲಿರುವಂಥ ಘಟನೆಗಳಿಗೂ ಕಾರಣ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳಿದ್ದಾರೆ. ಆಗುಂಬೆಯ ಮಲ್ಲಂದೂರು ಆನೆ ಇದೆಯಲ್ಲ, ಅದು ಅಲ್ಲಿ ಹೋಗಿ ಕೆರೆ ಕಟ್ಟೆಯಲ್ಲಿ ಇಬ್ಬರನ್ನ ಸಾಯಿಸ್ಬಿಡ್ತು. ಎಲ್ಲರೂ ನಾವೇನು ಅನ್ಕೊಂಡಿದ್ವಿ, ಅದು ಯಾರನ್ನು ಏನು ಮಾಡೋದಿಲ್ಲ, ಒಂದ್ಸರಿ ಯಾವ್ದೋ ಘಟನೆ ಆಗಿತ್ತು, ಅದಾದ ನಂತರ ಅದೇನು ಮಾಡಲಿಲ್ಲ, ಜನರ ಜೊತೆಗೆ ಆರಾಮಾಗಿತ್ತು ಅಂತ. ಇಲ್ಲಿ ಏನಾಗಿದೆ ಅಂದ್ರೆ ಆಗುಂಬೆ ಭಾಗದಲ್ಲೆಲ್ಲ ಅದಕ್ಕೆ ಬೆರೆಸಿ ಅದು ಮಾಡಿ ಆ ನಾಯಿ ಬೆನ್ನತ್ತಿ ಅದು ಸಿಕ್ಕಾಪಟ್ಟೆ ಅದಕ್ಕೆ ತಲೆಯಲ್ಲಿತ್ತು, ಈ ಬಹಳ ಏನಾದ್ರು ಮಾಡಬೇಕು ಅಂತೇಳಿ ಅಲ್ಲಿ ಹೋಗಿ ಅಲ್ಲಿ ಹೊಡೆದಾಗ್ತು. ಹಂಗಾಗಿ ಅವುಗಳಿಗೆ ನಾವು ಸ್ಟ್ರೆಸ್ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಕ್ಯಾಪ್ಚರ್ ನೆಪದಲ್ಲೂ ಅದನ್ನೇ ಮಾಡ್ತಿರೋದು. ಈಗ ಒಂದು ವಾರಗಟ್ಲೆ ಆ ಆನೆಗಳನ್ನ ಅಲ್ಲಿ ಅವುಗಳು ಓಡಾಡದಲ್ಲೆಲ್ಲ ಬೆರೆಸಾಡ್ತಿದ್ರೆ ಅದಕ್ಕೊಂದು ಸಿಟ್ಟು ಬಂದಿರುತ್ತೆ. ಅದು ಯಾರನ್ನು ಸಿಕ್ಕರು ಬಡ್ದು ಹಾಕಿರುತ್ತೆ. ಮತ್ತೆ ಆನೆಗಳದ್ದು ಬಿಹೇವಿಯರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದಂತೂ ರೆಸ್ಟ್ ಮಾಡೋದೇ ಇಲ್ಲ ಪ್ರಾಣಿ. ಅದು ಬೆಳಗ್ಗೆ ಸುಮಾರು 2 ಗಂಟೆಯಿಂದ 6 ಗಂಟೆ ಮಧ್ಯೆ ಇಲ್ಲ ಒಂದು 2 ಗಂಟೆ ನಿಂತ್ಕೊಂಡ್ಬಿಟ್ಟು ನಿದ್ದೆ ಮಾಡುತ್ತಂತೆ. ಅಷ್ಟ್ಬಿಟ್ರೆ ಇನ್ನು ಉಳಿದು ಎಲ್ಲಾ ಟೈಮಲ್ಲೂ ಆಕ್ಟಿವ್ ಇರುವಂತ ಪ್ರಾಣಿ. ಅದು ಹಗಲು ಆಕ್ಟಿವ್ ಇರುತ್ತೆ, ಬಿಸಿಲಿದ್ರೆ ಯಾವ್ದಾದ್ರು ಮರದ ನೆರಳಲ್ಲಿ ಅಲ್ಲೂ ಮೇಯ್ತಾ ಇರುತ್ತೆ. ಅದು ಅಂತ ಪ್ರಾಣಿ. ಅದು ನೀವು ಕಾಡಲ್ಲಿ ಇದ್ದಾಗ ನಾವು ಅದನ್ನ ಏನೋ ಮಾಡ್ಬಿಡ್ತೀವಿ ಅಂತ, ಈಗೇನು ನಾನು ಅದನ್ನ ಹೊಡಿತೀನಿ ಅಂದ್ರೆ ಏನ್ ಗೊತ್ತಿಲ್ಲ, ಗನ್ನಲ್ಲಿ ಬೇಕಾದ್ರೆ ನೀವು ಶೂಟ್ ಮಾಡೋಕ್ಕೆ ಅವ್ರು ಕೇಳ್ತಿದ್ರು ಎಲ್ಲರ ಜೀವರಾಜ್ ಅವರು, ನಮಗೆ ಪರ್ಮಿಷನ್ ಕೊಡಿ, ನಾವೇ 20 ಲಕ್ಷ ಕೊಡ್ತೀವಿ, ನಮಗೆ ಶೂಟ್ ಮಾಡಕ್ ಪರ್ಮಿಷನ್ ಕೊಡಿ ಅಂತ. ಅದೇ ನೀವು ಗನ್ಗಿನಲ್ಲಿ ಶೂಟ್ ಮಾಡ್ಬೋದು, ಬಿಟ್ರೆ ಆನೆ ಹತ್ರ ಇನ್ನೇನ್ ಮಾಡಕ್ಕಾಗುತ್ತೆ. ವಿಸ್ತಾರವಾದ ಜಾಗ ಬೇಕು. ಈಗ ಹೇಳ್ತಾರೆ ಒತ್ತುವರಿ ಆಗಿದೆ, ಅಲ್ಲಿ ಇಲ್ಲಿ ಕಾಫಿ ಪ್ಲಾಂಟರ್ಸ್ ಸಿಕ್ಕಾಪಟ್ಟೆ ಸಮಸ್ಯೆಗಳಿದಾವೆ. ಅಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಒತ್ತುವರಿ ತೆರವು ಮಾಡಕ್ ಆಗೋದಿಲ್ಲ. ಸ್ವಲ್ಪ ಅದೆಲ್ಲ ತಗೊಂಡ್ಬಿಟ್ಟು ಆನೆಗಳಿಗೆ ಅಕಾಮಡೇಟ್ ಮಾಡಕ್ ಆಗೋದಿಲ್ಲ. ಆನೆಗಳನ್ನ ಕಟ್ಟೆ ಹಾಕಬೇಕು. ಸಾಫ್ಟ್ ರಿಲೀಸಿಂಗ್ ಸೆಂಟರ್ ಬೇರೆ ಅಲ್ಲೊಂದು ಆಗ್ತಿದೆ, ಒಂದು 20 ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ. ಸೊ ಈ ತರ ಕೆಲವು ಮೆಜರ್ಸ್ಗಳನ್ನ ಡಿಪಾರ್ಟ್ಮೆಂಟ್ ತಗೊಳ್ತಿದೆ. ಆದ್ರೆ ಕೂಡ ನಮ್ಮಲ್ಲಿರುವಂತ 6,500 ಸಾವಿರ ಆನೆಗಳು, ಆ ಆನೆಗಳಲ್ಲಿ ಈ ಭದ್ರಾ ಆಸ್ಪಾಸಲ್ಲೇ ಒಂದು 200 ಆನೆಗಳು ಇರಬಹುದಾದಂತ ಪ್ರದೇಶ. ಈಗ ಒಂದು 400 ಆನೆಗಳು ಈ ಭಾಗದಲ್ಲಿ ಇದಾವಂತೆ. ಆಮೇಲೆ ಅಬ್ಬಿಟಮ್ಮ ಈಗ 2 ಗ್ಯಾಂಗ್ ಆಯ್ತು, ಭುವನೇಶ್ವರಿ ಅಂತ, ಅವುಗಳು ಬೇರೆ ಆ ಕಡೆಯಿಂದ ಈ ಕಡೆ ಓಡಾಡುವಂತ ಗ್ಯಾಂಗ್ಗಳು. ಹಿಂಗಾಗಿ ಇಷ್ಟು ಆನೆಗಳನ್ನ ಈ ಭಾಗದಲ್ಲಿ ಇರುವಂತದ್ದು ಬಹಳ ಕಷ್ಟ. ಅದು ಧಾರಣಾ ಸಾಮರ್ಥ್ಯವೂ ಅಷ್ಟೇ ಇಲ್ಲ. ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅಂದ್ರೆ ಆನೆಗಳನ್ನ ಕಟ್ಟಿ ಹಾಕ್ಬೇಕು. ಈಗ ಸಾಫ್ಟ್ ರಿಲೀಸಿಂಗ್ ಸೆಂಟರ್ ಆದ್ರೆ ಒಂದ್ ಸ್ವಲ್ಪ ಕಟ್ಟಿ ಹಾಕೋ ಪ್ರಯತ್ನ ಮಾಡ್ಬೇಕು. ಅಲ್ಲಿರೋರಿಗೆ ಎಲ್ಲರಿಗೂ ಕೂಡ ಅವೇರ್ನೆಸ್ ಇರಬೇಕು. ಒಂದು ಆನೆ ಅಲ್ಲೆಲ್ಲರೂ ಓಡಾಡ್ತಿದೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಅವರು ಅದನ್ನ ಡ್ರೈವ್ ಮಾಡಿ ದೂರ ಕಳಿಸ್ತೇ ಹೊರತು ಆ ಭಾಗದಲ್ಲಿ ಓಡಾಡೋದು ಬಹಳ ಅಪಾಯ ಇದೆ. ಈಗ 2ನೇ ಸಾವು ಏನಾಗಿದೆಯಲ್ಲ, ಅದು ಕೂಡ ನಮ್ಮ ಅಜಾಗರೂಕತೆಯಿಂದ ಕೂಡ ಆಗಿದೆ. ಯಾಕಂದ್ರೆ ಅಲ್ಲಿ ಹೋಗ್ಬಾರ್ದಿತ್ತು ಅಂತ ನಾವು ಅನ್ಕೊಬೇಕು. ಆಮೇಲೆ ಹೇಳ್ತಾರೆ ಈಗ ಎಷ್ಟು ದಿನ ಅಂತ ನಾವು ಕೆಲ್ಸಕ್ಕೆ ಹೋಗದೆ ಇರೋಕ್ಕಾಗುತ್ತೆ ಅಂತ ಹೇಳಿ. ಬಟ್ ಕ್ಯಾಪ್ಚರ್ ಮಾಡ್ತಿದ್ರು ಅವರು ಇವತ್ತು ಅಥವಾ ನಾಳೆ, ಒಂದು 2 ದಿನ ಒಂದು ಹೆಚ್ಚು ಕಮ್ಮಿ ಆಗ್ತಿತ್ತು. ಅವರು ಒಂದೇ ಸರಿಗೆ ಕ್ಯಾಪ್ಚರ್ ಮಾಡಿ ಅಲ್ಲಿ ಏನಾದ್ರು ಆನೆ ಸತ್ತೋದ್ರೆ ಅಥವಾ ಇನ್ಯಾರು ಸತ್ತೋದ್ರೆ ಅದಕ್ಕೂ ಉತ್ತರ ಕೊಡ್ಬೇಕಾದ ಪರಿಸ್ಥಿತಿ ಇರುತ್ತೆ. ಈಗ ರೈತರ ಆಕ್ರೋಶನೂ ಇರುತ್ತೆ, ಅರಣ್ಯ ಇಲಾಖೆಯವರ ಅಸಹಾಯಕತೆಯೂ ಇರುತ್ತೆ. ಇವಕ್ಕೆಲ್ಲ ಶಾಶ್ವತವಾದಂತ ಪರಿಹಾರ ಅಂತದೆ ಏನೂ ಇಲ್ಲ. ಈಗ ನಾವು ಸುಮ್ಮನೆ ಹೇಳ್ಬೋದು, ಬಿಟ್ರೆ ಈಗ ಅಲ್ಲಿ ಪ್ರೊಟೆಸ್ಟ್ ಮಾಡೋರು ಎದ್ದು ಹೋಗ್ಲೇಬೇಕು. ಈಗ ಹೆಣವನ್ನು ಇಟ್ಕೊಂಡು ಹಾಕಲ್ಲ, ಅದನ್ನ ಸುಡ್ಲೇಬೇಕು. ಅಲ್ಲಿ ಬಂದು ಈಗ ಹೇಳಿಕೆ ಕೊಟ್ಟವರು ನಾಳೆ ಮರೀತಾರೆ. ನಾಳೆ ಹೋಗ್ಬಿಟ್ಟು ಡೆಲ್ಲಲ್ಲಿ ಯಾರು ಈಗ ಕೋಟ ಶ್ರೀನಿವಾಸ ಪೂಜಾರಿ ಹೋಗಿ ಕೂತ್ಕೊಳ್ತಾರ, ಈ ಜಾರ್ಜ್ ಅವರು ಎಲ್ಲ ಸೇರ್ಬಿಟ್ಟು ಒಂದು ಮೀಟಿಂಗ್ ಮಾಡ್ತಾರ, ಇಲ್ಲ ಅರಣ್ಯ ಸಚಿವರನ್ನೆಲ್ಲರೂ ಇಲ್ಲಿ ಕರೆಸ್ತಾರ? ಸಾಧ್ಯನೇ ಇಲ್ಲ. ಗಲಾಟೆ ಮಾಡೋದ್ರಿಂದ, ಕೂಗಾಡೋದ್ರಿಂದ ಇದಕ್ಕೆ ಪರಿಹಾರ ಅಂತೂ ಇಲ್ಲ. ಬಜೆಟ್ ನಲ್ಲಿ ಏನ್ ಫಂಡ್ ಬರುತ್ತೆ ಅದನ್ನು ಕೂಡ ನಾವು ಎದುರು ನೋಡ್ತಾ ಇದೀವಿ. ಥ್ಯಾಂಕ್ ಯು.